ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಶುಭ ಸುದ್ದಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ SSSGD ಯಾರೆಲ್ಲ ರಿಸಲ್ಟ್ ಕಾಯ್ತಾ ಇದ್ದೀರಿ ಅವರಿಗೆಲ್ಲ ಗುಡ್ ನ್ಯೂಸು. ಏನಪ್ಪ ಅಂತಂದರೆ ಬರೋಬ್ಬರಿ 14,000 ಒಂದು ವೇಕೆನ್ಸಿಗಳನ್ನು ಇನ್ಕ್ರೀಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ವೇಕೆನ್ಸಿಗಳು ನೀವು SSSGDಯಲ್ಲಿ ಕಾಣ್ಬೋದು. ಅತಿ ಹೆಚ್ಚು ಜನರು ಸಹ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತಾರೆ ಮತ್ತು ಫೈನಲು ಸಹ ಅತಿ ಹೆಚ್ಚು ಜನ ಸೆಲೆಕ್ಟ್ ಆಗುವಂತಹ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಮೇಲು ಫಿಮೇಲು ಆಲ್ ಓವರ್ ಇಂಡಿಯಾ ಎಷ್ಟು ವೇಕೆನ್ಸಿಗಳು ಇವೆ ಪ್ರೆಸೆಂಟ್ ಅಂತಂದರೆ ಈ ಇನ್ಕ್ರೀಸ್ ಆದ ನಂತರ ನೋಡಿದರೆ ಟೋಟಲಾಗಿ ಬಂದುಬಿಟ್ಟು 53,690 ವೇಕೆನ್ಸಿಗಳು ಪ್ರೆಸೆಂಟ್ ಇರುವಂಥದ್ದು ಸ್ನೇಹಿತರೆ. ಇದರಲ್ಲಿ ಬಾಯ್ಸಿಗೆ ಎಷ್ಟಪ್ಪ ಅಂತಂತಂದರೆ 48,320 ಮೇಲ್ಗೆ ಇರುವಂತಹ ವೇಕೆನ್ಸಿಗಳು. ಫೀಮೇಲ್ಗೆ ಎಷ್ಟು ಇದ್ದಾವೆ ಅಂತಂದರೆ ಆಲ್ ಓವರ್ ಇಂಡಿಯಾ 5,370 ಹುದ್ದೆಗಳು ಈ ಒಂದು ನೀವು SSSGD ಫೀಮೇಲಲ್ಲಿ ನೋಡ್ಬೋದು. ಇದರಲ್ಲಿ ಫೋರ್ಸ್ ವೈಸು ಎಷ್ಟೆಷ್ಟು ವೇಕೆನ್ಸಿಗಳಿವೆ ಎಂಬುದು ಸಹ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಕರ್ನಾಟಕದ ಮಾತ್ರ ನಾವು ನೋಡಬೇಕಾಗಿರೋ ಕಾರಣಕ್ಕಾಗಿ ಕರ್ನಾಟಕದ ಮಾತ್ರ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನಕ್ಸಲ್ಲು ಮತ್ತು ಬಾರ್ಡರ್ ಡಿಸ್ಟಿಕ್ ಅಂತಲೇ ಕೊಡ್ತಾರೆ, ಬಟ್ ನಮ್ಮ ಕರ್ನಾಟಕಕ್ಕೆ ಅವೆಲ್ಲ ಬರೋದಿಲ್ಲ. ಕೇವಲ ಬರುವಂಥದ್ದು ಜನರಲ್ ಡಿಸ್ಟಿಕ್ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಬರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಫೀಮೇಲ್ಸ್ದು ಅಂತೇಳಿ ಇವಾಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಕರ್ನಾಟಕದಲ್ಲಿ BSF ಅಲ್ಲಿ ಎಷ್ಟು ವೇಕೆನ್ಸಿಗಳಿವಪ್ಪ ಅಂದರೆ 60 ಹುದ್ದೆಗಳು BSF ಅಲ್ಲಿ. ಇದು ಫೀಮೇಲ್ಸ್ದು. ಓಕೆ, ಎಲ್ಲ ಕ್ಯಾಟಗರಿ ವೈಸ್ ನೀವು ನೋಡ್ಬೋದು. 60 BSF, 41 CISF, 14 CRPF, SSPಯಲ್ಲಿಲ್ಲ. ನೆಕ್ಸ್ಟ್ ITBPಯಲ್ಲಿ ಇರುವಂಥದ್ದು 12 ವೇಕೆನ್ಸಿಗಳು. ನೆಕ್ಸ್ಟು 3 ಅಸ್ಸಾಂ ರೈಫಲಲ್ಲಿ, ಒಂದು URಗೆ, ಒಂದು OBC, ಒಂದು SC, ಹೀಗೆ ಅಸ್ಸಾಂ ರೈಫಲಿ ಕೊಟ್ಟಿರುವಂಥದ್ದು. SSF ಅಲ್ಲಿ ಮತ್ತು NCBI ಇದು ಆಲ್ ಇಂಡಿಯಾ ಒಂದು ವೇಕೆನ್ಸಿಗಳಿರ್ತವೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ SSF ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ವೇಕೆನ್ಸಿಗಳನ್ನ ನೀವು ನೋಡದೆ ಇಲ್ಲಿ ಕಾಣೋದಿಲ್ಲ. ಅದು ಆಲ್ ಓವರ್ ಇಂಡಿಯಾ ಒಂದೇ ಕಟ್ ಆಫ್ ಇರ್ತದೆ. ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 130 ಹುದ್ದೆಗಳು. ಇದು ಫೀಮೇಲಲ್ಲಿರುವಂತಹ ಕರ್ನಾಟಕದ ಒಂದು ವೇಕೆನ್ಸಿಗಳು. ಇಲ್ಲಿ ಅತಿ ಹೆಚ್ಚು ವೇಕೆನ್ಸಿಗಳನ್ನ ನೋಡುವಂಥ ಅಂದರೆ ಎಲ್ಲ ಒಂದು ಡಿಸ್ಟಿಕ್ಗೆ ಹೋಲಿಕೆ ಮಾಡಿದಾಗ ನಮ್ಮೊಂದು ಡಿಸ್ಟಿಕ್ಕಲ್ಲೂ ಸಹ ಒಂದು ಉತ್ತಮವಾದಂತಹ ಒಂದು ವೇಕೆನ್ಸಿಗಳೇ ಇರುವಂಥದ್ದು. ಓಕೆ, ನೆಕ್ಸ್ಟು ಮೇಲ್ ಒಂದು ವೇಕೆನ್ಸಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೇಲು ಜನರಲ್ ಡಿಸ್ಟಿಕ್ ಒಂದು ಕಟ್ ಆಫ್ ವೇಕೆನ್ಸಿಗಳನ್ನ ನೋಡೋದಾದರೆ ಮೇಲಲ್ಲಿ ಜಾಸ್ತಿ ವೇಕೆನ್ಸಿಗಳು ಇನ್ಕ್ರೀಸ್ ಆಗಿರುವಂಥದ್ದು. BSF ಅಲ್ಲಿ 336 ವೇಕೆನ್ಸಿಗಳಿವೆ. ಅದೇ ರೀತಿಯಾಗಿ CISF ಅಲ್ಲಿ 372, 347 CRPF, 21 SSB, ಅದೇ ರೀತಿಯಾಗಿ 64 ITBPಯಲ್ಲಿ ಮತ್ತು 29 ಅಸ್ಸಾಂ ರೈಫಲ್. ಇಷ್ಟು ವೇಕೆನ್ಸಿಗಳು ಒಂದು ಕರ್ನಾಟಕದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇನ್ಕ್ರೀಸ್ ಆಗಿರುವಂಥದ್ದು. ಅಂದರೆ ಟೋಟಲಾಗಿ ಪ್ರೆಸೆಂಟು ಇಷ್ಟು ವೇಕೆನ್ಸಿಗಳಿವೆ. ಎಷ್ಟಪ್ಪ ಅಂದರೆ 1,169 ಹುದ್ದೆಗಳು ನಮ್ಮ ಕರ್ನಾಟಕದ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರುವಂಥದ್ದು. ಇವಾಗ ಪ್ರೆಸೆಂಟು ಆವಾಗ 998 ಪ್ಲಸ್ ವೇಕೆನ್ಸಿಗಳಿದ್ದು ಫಸ್ಟ್ ನೋಟಿಫಿಕೇಷನು ಇದಾದಾಗ. ಈಗ ಪ್ರೆಸೆಂಟು 200ಕ್ಕೂ ಹೆಚ್ಚು ಹುದ್ದೆಗಳು ಇನ್ಕ್ರೀಸನ್ನು ಮಾಡಿದ್ದಾರೆ. ಮೇಲು ಫೀಮೇಲ್ಗೆ ಎರಡನ್ನು ಹೋಲಿಕೆ ಮಾಡಿದಾಗ ಸರಿಸುಮಾರು ಮೇಲ್ಗೆ ಜಾಸ್ತಿ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಿರುವಂಥದ್ದು. ಫೀಮೇಲ್ಗೆ ಒಂದು 40ರಿಂದ 50 ಹುದ್ದೆಗಳು ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ. ಮೇಲ್ಗೆ ಸರಿಸುಮಾರು ಅಂತಂದರೂ ಸಹ ಒಂದು 200ರಿಂದ 300 ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಿರುವಂಥದ್ದು ನಾವು ಇಲ್ಲಿ ನೋಡ್ಬೋದು. ಹಾಗಾಗಿ ಫಿಸಿಕಲ್ಗೆ ಸೆಲೆಕ್ಟ್ ಆಗುವಂಥವರ ಸಂಖ್ಯೆಯೂ ಜಾಸ್ತಿ ಇರುತ್ತದೆ. ಯಾರದೆಲ್ಲ ಕಡಿಮೆ ಸ್ಕೋರ್ ಆಗಿದೆ ಅವ್ರದ್ದು ಸಹ ಒಂದು ನಾರ್ಮಲೈಸೇಷನ್ ಆಧಾರದ ಮೇಲೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಯಾರದೆಲ್ಲ ಕಡಿಮೆ ಇದೆ, ಒಂದು 60 ಪ್ಲಸ್ ಇದೆಯೋ, ನೀವು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ನಿಮ್ದು ಏನಾದರೂ ಸಹ ನಾರ್ಮಲೈಸೇಷನ್ಲಿ ಬಂದರೆ ಬರಬಹುದು ಸ್ನೇಹಿತರೆ. 100% ಅಂತಲ್ಲ, ಯಾಕಂತಂದರೆ ವೇಕೆನ್ಸಿಗಳು ಇನ್ಕ್ರೀಸ್ ಆಗಿವೆ, ಬಟ್ ನಾರ್ಮಲೈಸೇಷನ್ ಮಾರ್ಕ್ಸ್ ನಿಮ್ಗೆ ಎರಡು ಜಾಸ್ತಿ ಆಯಿತು ಅಂತಂದರೆ ಆವಾಗ ಮಾತ್ರ ನೀವು ಫಿಸಿಕಲಲ್ಲಿ ಇರ್ತೀರ. ಹಾಗಾಗಿ ಕಟ್ ಆಫು ಕಡಿಮೆ ಆಗುವಂತಹ ಸಂಭವ ಅಂತಂದರೆ ಅಷ್ಟೊಂದೇನು ಕಡಿಮೆ ಆಗಲ್ಲ, ಬಟ್ ಈ ಒಂದು ಮೊದಲೇನು ವೇಕೆನ್ಸಿಗಳಿದ್ವೋ ಅಷ್ಟು ಒಂದು ಕಟ್ ಆಫ್ ಇರೋದಿಲ್ಲ, ಅದಕ್ಕಿಂತ ಕಡಿಮೆಯೇ ಇರುತ್ತದೆ. ಇದರ ಒಂದು ರಿಸಲ್ಟ್ ಬಂದುಬಿಟ್ಟು
ಮೇ 16ನ ಒಳಗಡೆ ನಿಮಗೆ ಈ ಒಂದು ರಿಸಲ್ಟ್ ಸಹ ನೀವು ನೋಡ್ತೀರಾ ಸ್ನೇಹಿತರೆ. ಈಗ ಇದು ಈ ಒಂದು ವೇಕೆನ್ಸಿ ಸ್ಟೇಟ್ ವೈಸ್ ವೇಕೆನ್ಸಿಯನ್ನು ಬಿಟ್ಟಿದ್ದಾರಪ್ಪ ಅಂತಂದರೆ ನಾಮಿನೇಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಇರುವಂಥದ್ದು ರಿಸಲ್ಟು ಆದಷ್ಟು ಬೇಗ ನೀವು ನೋಡ್ತೀರಾ. ಮೇ 16 ಒಳಗಡೆ ಯಾವಾಗಾದರೂ ಬರ್ಬೋದು. ಇನ್ನೂ ಒಂದು 10ರಿಂದ 15 ದಿನದೊಳಗಡೆ ನಿಮಗೆ ರಿಸಲ್ಟನ್ನು ನೀವು ನೋಡ್ತೀರಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.